ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳು ಪ್ರೋತ್ಸಾಹ ಧನಕ್ಕಾಗಿ ಮೊಬೈಲಲ್ಲೇ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ನೋಡೋಣ ಬನ್ನಿ. ಇದಕ್ಕೂ ಮೊದಲು ನಾವು ಕೊನೆಯದಾಗಿ ಮಾರ್ಕ್ಸ್ ಕಾರ್ಡನ್ನು PDF ಮುಖಾಂತರ ಅಪ್ಲೋಡ್ ಮಾಡಬೇಕಾಗುತ್ತದೆ. ಆದ್ದರಿಂದ ಮೊದಲೇ ನಾವೀಗ ಮಾರ್ಕ್ಸ್ ಕಾರ್ಡನ್ನು PDFಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತೇಳಿ ನೋಡೋಣ. ಕ್ರೋಮಲ್ಲಿ ಹೋಗ್ಬಿಟ್ಟು ಇಮೇಜ್ ಟು PDF ಅಂತ ಸರ್ಚ್ ಮಾಡಿದರೆ ಇಲ್ಲಿ ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮ್ಮ ಅಂಕಪಟ್ಟಿಯನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕನ್ವರ್ಟ್ ಟು PDF ಅಂತ ಮೇಲೆ ಕ್ಲಿಕ್ ಮಾಡಿ. PDF ರೆಡಿ ಆಗ್ತದೆ. ರೀನೇಮ್ ಕೊಟ್ಕೊಳ್ಳಿ, SSLC ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ಕೊಟ್ಬಿಟ್ಟು ಡೌನ್ಲೋಡ್ ಮಾಡಿ. ಈಗ ನಿಮ್ಮ PDF ಡೌನ್ಲೋಡ್ ಆದಮೇಲೆ ಕ್ರೋಮಲ್ಲೇ ಬಂದ್ಬಿಟ್ಟು SW ಸರ್ವಿಸ್ ಅಂತ ಸರ್ಚ್ ಮಾಡಿ. ಹಿಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಪ್ರೋತ್ಸಾಹಧನ ಆನ್ಲೈನ್ ಅರ್ಜಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ರಿಜಿಸ್ಟರ್ ಅಥವಾ ಅಪ್ಲೈ ಅಂತ ಇದೆ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ಡೀಟೇಲ್ಸ್ ಅಂದರೆ ನೀವು SLC ಮೇಲೆ ಪ್ರೈಸ್ ಮೇಲೆ ಅಪ್ಲೈ ಮಾಡೋಂಗಿದ್ರೆ SLC ಕ್ಲಿಕ್ ಮಾಡಿ, ಡಿಗ್ರಿ ಮೇಲೆ ಅಪ್ಲೋಡ್ ಮಾಡೋಂಗಿದ್ರೆ ಡಿಗ್ರಿ ಅಂತ ಕ್ಲಿಕ್ ಮಾಡಿ, ಇಲ್ಲ ಪೋಸ್ಟ್ ಗ್ರಾಜ್ಯುಯೇಟ್ ಆದರೆ ಪೋಸ್ಟ್ ಗ್ರಾಜ್ಯುಯೇಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಆಧಾರ್ KYC ಕೇಳುತ್ತೆ. ಇದರಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ಮ ಪರ್ಸ್ನಲ್ ಡೀಟೇಲ್ಸಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಕೆಳಗಡೆ ನಿಮ್ಮ ಫಾದರ್ ನೇಮ್ ಫಿಲ್ ಮಾಡಿ. ನೆಕ್ಸ್ಟ್ ನಿಮ್ಮ ಮದರ್ ನೇಮು, ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಕಾಲೇಜ್ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಾಲೇಜ್ ತಾಲೂಕು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಕ್ಯಾಸ್ಟ್ RD ನಂಬರ್ ಎಂಟ್ರಿ ಮಾಡಿ. ಕ್ಯಾಸ್ಟ್ RD ನಂಬರ್ ಎಂಟ್ರಿ ಮಾಡಿದ್ಮೇಲೆ ಪಕ್ಕದಲ್ಲಿ ವ್ಯಾಲಿಡಿಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟು ಇನ್ಕಮ್ ಡೀಟೇಲ್ಸ್ ಹಾಕಿ, ಇನ್ಕಮ್ RD ನಂಬರ್ ಹಾಕಿ. ಸೇಮ್ ಅದೇ ಥರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಅಕಾಡೆಮಿಕ್ ಇಯರ್ ಹಾಕಿ SLC, ನಿಮ್ಮ ಬೋರ್ಡ್ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಸೆಲೆಕ್ಟ್ ಮಾಡಿ. ನಿಮ್ಮ ಹಾಲ್ ಟಿಕೆಟ್ ಆ್ಯಡ್ ಮಾಡಿದ್ಮೇಲೆ ಪರ್ಸೆಂಟೇಜ್ ಹಾಕಿ, ಪರ್ಸೆಂಟೇಜ್ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ. ನಿಮ್ಮ ಆಗಲೇ ತಾನೇ ಮಾಡ್ಕೊಂಡ್ರಲ್ಲ PDF ಮಾಡ್ಕೊಂಡಿರೋದು ಮಾರ್ಕ್ಸ್ ಕಾರ್ಡನ್ನ ಅಪ್ಲೋಡ್ ಮಾಡಿ. PDFನ ಅಪ್ಲೋಡ್ ಮಾಡಿದ್ಮೇಲೆ ರಿಜಿಸ್ಟರ್ ಮೇಲೆ ರಿಜಿಸ್ಟರ್ ಮಾಡಿದ್ಮೇಲೆ ವರ್ಷನ್ ಈಗ ಪ್ರಿಂಟ್ ತಗೊಳ್ಳಿ. ಪ್ರಿಂಟ್ ತಗೊಂಡು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಇದಾದಮೇಲೆ ನೆಕ್ಸ್ಟ್ ನೀವು